ಆಕ್ಚುಲಿ ಸೂಪರ್ ಆಗಿದೆ ಸರ್ ಸ್ಟೋರಿ. ಆಕ್ಚುಲಿ ಹುಲಿ ವೇಷದಾಗ್ಲಿ ಕುಂದಾಪುರದಾಗ್ಲಿ ಆಕ್ಚುಲಿ ನಾವೇ ಶೂಟ್ ಮಾಡಿದ್ದು ಸಿನಿಮಾದ. ಸೊ ಕಂಟೆಂಟ್ ಸೂಪರ್ ಆಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ. ಹೊಸ ಆಕ್ಟ್ರೆಸ್ಸಿಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳಬಲ್ಲೆ ಅಷ್ಟೇ. ಥ್ಯಾಂಕ್ ಯು ಸರ್. ಕ್ಲೈಮ್ಯಾಕ್ಸ್ ಅಲ್ಲಂತೂ ತುಂಬಾ ಮಾತಾಡ್ಸಲ್ಲ. ಲೈಕ್ ಗೊತ್ತಾಗ್ತಿದೆ ನಿಮ್ಗೆ, ಆಚೆ ರಿಯಾಕ್ಷನ್ಸ್ ಎಲ್ಲ ಗೊತ್ತಾಗ್ತಿರ್ಬೋದು. ಅಂದ್ರೆ ಒಂದು ಸಿನಿಮಾ ನೋಡ್ಕೊಂಡು ಬಂದು ಆಚೆ ಹಂಗಿದೆ ಹಿಂಗಿದೆ ಅಂತ ಹೂ ಅಂತ ಹೇಳೋದಕ್ಕಿಂತ ಆ ಸಿನಿಮಾದಿಂದ ಹೊರ ಬಂದ ತಕ್ಷಣ ಒಂದ್ ಮನಸ್ಥಿತಿ ಇರುತ್ತಲ್ಲ, ಅಂದ್ರೆ ಲೈಕ್ ಒಂದು ಆಡಿಯನ್ಸ್ ಒಂದು ಹೆಂಗೆ ಹೇಳೋದು, ನಂಗೆ ಹೇಳಕ್ ಆಗ್ತಿಲ್ಲ, ನಂಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ನಿಜ ತುಂಬಾ ಚೆನ್ನಾಗಿದೆ. ನಾನು ಅದೇ ಹೇಳ್ತಿರು, ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳ್ತಿರೋದು. ಕ್ಲೈಮ್ಯಾಕ್ಸ್ ತುಂಬಾ ರೀಚ್ ಆಗಿದೆ. ಯಾಕೆಂದ್ರೆ ಲೈಕ್ ನಾನು ತುಂಬಾ ಮಾತಾಡ್ತೀನಿ. ಈ ಸಿನಿಮಾ ನೋಡೋ ಆದ್ಮೇಲೆ ನಂಗೆ ಲೈಕ್ ಹೆಂಗೆ ವರ್ಡ್ಸ್ ನಂಗೆ ಸಾಕಾಗ್ತಿಲ್ಲ. ಅಂದ್ರೆ ಲೈಕ್ ಆ ಝೋನಿಂದ ನಂಗೆ ಆಚೆ ಬರಕ್ ಆಗ್ತಿಲ್ಲ. ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಹೀರೋ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ಯೂಚರ್ ಅಲ್ಲಿ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಅನ್ಸುತ್ತೆ. ಒಳ್ಳೆ ಹೀರೋನ ಹಾಕೊಂಡು ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅವರು ಈಗ ಫ್ಯಾಮಿಲಿ ಅಮ್ಮ ಮಗಂದು ಒಂದು ಸೆಂಟಿಮೆಂಟ್ ತುಂಬಾನೇ ಚೆನ್ನಾಗಿ ಇಷ್ಟ ಆಯ್ತು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಅಣ್ಣ ಸಿನಿಮಾ. ಬಡತನದ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ, ಪ್ರೀತಿ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ. ಆ ಮಗು ಅನಾಥ ಆಯ್ತಲ್ಲ, ಹಂಗ ಆಗ್ಬಾರ್ದಾಗಿತ್ತು, ಇನ್ನು ಚೆನ್ನಾಗಿ ಬರ್ಬೇಕಾಗಿತ್ತು. ಎಲ್ಲಾರು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಹೆಚ್ಚು ಸರ್ ಬೆಳಿಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಸರ್. ಕ್ಲೈಮ್ಯಾಕ್ಸು ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ. ಒಬ್ರು ಒಂದು ಫ್ಯಾಮಿಲಿಗೋಸ್ಕರ ಏನೆಲ್ಲ ಸ್ಟ್ರಗಲ್ ಮಾಡ್ತಾರೆ ಅನ್ನೋದನ್ನು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಸರ್ ಚೆನ್ನಾಗಿ ಮಾಡಿದ್ದಾರೆ. ಮೂವಿನೇ ಅದು ಫ್ಯಾಮಿಲಿ ಸಮೇತ ಬಂದು ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕನ್ನಡ ಮೂವಿಗೆ ಥಿಯೇಟರ್ ಸಿಗೋದೇ ಕಷ್ಟ, ಅಂತದ್ರಲ್ಲಿ ಥಿಯೇಟರ್ ಸಿಕ್ಕಿದೆ. ಹಂಗಾಗಿ ಪ್ರತಿಯೊಬ್ರು ಫ್ಯಾಮಿಲಿಗಳು ಬಂದ್ ನೋಡ್ಬೇಕು. ಇದನ್ನ ನಾವು ಈ ಮಾಹಿತಿ ಕೊಡೋದ್ರಿಂದ ಪ್ರಯೋಜನ ಇರಲ್ಲ, ಪ್ರತಿಯೊಬ್ಬರಿಗೂ ಮುಟ್ಬೇಕು, ಮನ ಮುಟ್ಟುವಂಥದ್ದು. ಮಂಗಳೂರು ಸ್ಟೈಲ್ ಅಲ್ಲಿ ಪ್ರತಿಯೊಂದು ಕಾಂತಾರ ಅದೆಲ್ಲ ಬಂತು. ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಂತಾರ ಅನ್ನೋದಕ್ಕಿಂತ ಇನ್ನೂ ಇದು ಚೆನ್ನಾಗಿದೆ. ಇದು ಸೈಲೆಂಟ್ ಆಗಿ ಮೂವಿ ಚೆನ್ನಾಗಿದೆ. ಪ್ರತಿಯೊಂದು ಸೀನು ಸುಧಾ ಚೆನ್ನಾಗಿದೆ. ತಾಯಿಗೋಸ್ಕರ, ತನ್ನ ಮಗುಗೋಸ್ಕರ, ತನ್ನ ಫ್ಯಾಮಿಲಿನೇ ಕಳ್ಕೊಂಡಿರೋಂಥ ಸೀನ್ ಇದು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿಯೊಬ್ರು ಕನ್ನಡಿಗರಾಗಿ ಪ್ರತಿಯೊಬ್ರು ಬಂದು ನೋಡ್ಬೇಕು ಅಂತ ನನ್ನ ಅನಿಸಿಕೆ. ಅವ್ರಿಗೂ ಸುಧಾ ಟೀಮ್ ಅಲ್ಲಿ ಮಾಡಿರೋಂಥ ಮೂವಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಅನಿಸಿಕೆಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ಇದೊಂದು ಮಂಗಳೂರು ಕಲ್ಚರ್, ಹುಲಿ ವೇಷ ಅದಿದೆಲ್ಲ. ಸೊ ಇಲ್ಲಿ ಅವ್ರಿಗೆ ಹೇಗೆ ಕನೆಕ್ಟ್ ಆಗ್ತದೆ ಅಂತ ಸ್ವಲ್ಪ ಟೆನ್ಷನ್ ಅಲ್ಲಿ ಇತ್ತು. ಬಟ್ ಇಲ್ಲಿರೋರು ರಿವ್ಯೂಸ್ ಎಲ್ಲ ಕೇಳಿದಾಗ ಖಂಡಿತವಾಗ್ಲೂ ಇಲ್ಲೂ ಕೂಡ ಸಿನಿಮಾ ಇಷ್ಟ ಆಗುತ್ತೆ. ಮಾರನೇ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಹೀಗೆ ಸಿನಿಮಾಗೆ ಬರ್ತಾ ಇರಿ. ಅಂದ್ರೆ ನಮ್ಮ ಮಣ್ಣಿನ ಕೂಡ ಅಂದ್ರೆ ಕರಾವಳಿ ಭಾಗದಿಂದ ಯಾವುದಾದ್ರೂ ಒಂದು ಸಿನಿಮಾ ಬಂದ್ರೆ ಅದರಲ್ಲಿ ಏನೋ ಒಂದು ಹೊಸತನ ಇರುತ್ತೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾದಲ್ಲೂ ಇದೆ ಅಂತ ನಾವು ಭಾವಿಸ್ತೀವಿ. ವರ್ಷದಲ್ಲಿ ಒಂದು ದಸರಾ ಇರುತ್ತೆ. ಅಂದ್ರೆ ಈ ಸರಿ 2 ದಸರಾ, ಫೆಬ್ರವರಿಲಿ ಒಂದು, ನಾರ್ಮಲಿ ಅಕ್ಟೋಬರಲ್ಲಿ ಒಂದು ನಡೆಯೋದು. ಸೊ ಈ ದಸರಾ ಜೋರಾಗಿ ನಡಿಬೇಕು ಅಂತಿದ್ರೆ ಇನ್ನೂ ಜನ ಬರಬೇಕು, ಈ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕು. ನಮ್ಮೆಲ್ಲರ ಆಶೀರ್ವಾದ ನಾನು ಜೀವನದಲ್ಲೂ ಇದನ್ನ ಎಲ್ಲ ಕಲಾವಿದರ ಜೀವನದಲ್ಲೂ ಇರುತ್ತೆ. ಒಂದು ಒಳ್ಳೆ ಸಿನಿಮಾ ಮಾಡಿ ಫಸ್ಟ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂತ. ಇವತ್ತು ಅದಾಯ್ತು. ತುಂಬಾ ಖುಷಿಯಿಂದ, ತುಂಬಾ ಹೆಮ್ಮೆಯಿಂದ ಸಿನಿಮಾ ನೋಡ್ತಾರೆ ಸರ್. ತುಂಬಾ ಜನ ಲೈಕ್ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ಮೊದಲನೇದಾಗಿ ಕಂಟೆಂಟ್, ಎರಡನೇದಾಗಿ ಆ ಒಂದು ಕ್ವಾಲಿಟಿ ಆಫ್ ದ ಕಂಟೆಂಟ್, ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ? ಅದೇ ಮಾತಾಡ್ಬೇಕಾಗಿತ್ತು ಸರ್. ಆಕ್ಚುಲಿ ಇದು ಮಾತಾಡಿದ್ರೆ ಸಿನಿಮಾ ಗೆಲ್ಲುತ್ತೆ. ಇವಾಗ ಏನೋ ಹೀರೋ ಗೆಲ್ಲಬೇಕು ಅನ್ನೋದಲ್ಲ, ಇಡೀ ಕಂಟೆಂಟ್ ಚೆನ್ನಾಗಿದೆ. ಯಾವಾಗ ಮಾತಾಡ್ತಾರೆ ಅವಾಗ ಸಿನಿಮಾ ಗೆಲ್ಲುತ್ತೆ. ನಾವು ಈ ಸಿನಿಮಾ ಪ್ಲಾನ್ ಮಾಡಿದಾಗ ಅನ್ಕೊಂಡಿದ್ದೆ ಅದು ಕಂಟೆಂಟ್ ಸ್ಟ್ರಾಂಗ್ ಆಗಿದೆ, ಇದು ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ ಜನ ಅಂತ. ನಾವೇನು ಅನ್ಕೊಂಡು ಸಿನಿಮಾ ಮಾಡಿದ್ವಿ, ಅದು ರೀಚ್ ಆಗಿದೆ ಸರ್. ಒಂದು ಲೈಕ್ ಟ್ವಿಸ್ಟ್ ಆಗಿರುವಂತ ಒಂದು ಕ್ಲೈಮ್ಯಾಕ್ಸ್ ಇದೆ ಅಂತ ಹೇಳಿದ್ರು. ತುಂಬಾ ಮನ ಮಿಡಿಯುತ್ತೆ ಅಂತ ಹೇಳಿದ್ರು ಒಂದಿಷ್ಟು ಜನ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಈಗ ನಾನು ಸಿನಿಮಾದಲ್ಲಿ ನಾನು ಇದ್ದೀನಿ ಸರ್. ಅಂದ್ರೆ ಕತೆ ಬರೆಯೋದ್ರಿಂದ ಹಿಡ್ಕೊಂಡು ಅಲ್ಲಿಂದ ಸಿನಿಮಾ ಮುಗಿಸಿ ಅದಕ್ಕೆ ಡಬ್ಬಿಂಗ್ ಮಾಡಿ ಆಕ್ಟ್ ಮಾಡಿ ಎಲ್ಲ ಮಾಡಿದ್ದೀನಿ. ಇವತ್ತು ನಾನು ನೋಡಿದಾಗ ನಾನು ಅತ್ತೆ ಸಿನಿಮಾದಲ್ಲಿ ನಾನೇ ಆಕ್ಟ್ ಮಾಡಿರೋದು, ನಾನೇ ಇರೋದು ಕ್ಲೈಮ್ಯಾಕ್ಸ್ ಅಲ್ಲಿ. ಬಟ್ ಅದು ನೋಡಿ ನಾನೇ ಅತ್ತೆ. ಅದು ತುಂಬಾ ರೇರ್ ಸರ್. ನಾವೇ ಆಕ್ಟ್ ಮಾಡಿ ನಾವೇ ಹೇಳೋದಿದ್ದಿಲ್ಲ, ತುಂಬಾ ರೇರ್ ಅದು. ಆಡಿಯನ್ಸ್ ಹೇಳ್ತಾ ಇದ್ರ ಜೊತೆಗೆ ನನಗೂ ಅಳು ಬಂತು. ಸೊ ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ನಂಗೆ ಅದರಿಂದ ಗೊತ್ತಾಗುತ್ತೆ ಸರ್. ಸರಿ ಹೆಮ್ಮೆ ಇದೆ ಸರ್. ಇಷ್ಟು ವರ್ಷ ಸ್ಟ್ರಗಲ್ ಏನಿತ್ತು, 16 ವರ್ಷ ನಾವು ಏನು ಕನ್ಸ್ಕೊಂಡು ದೊಡ್ಡ ಪರದಲ್ಲಿ ಬರಬೇಕು, ಈ ಥರ ಒಂದು ಗಾಂಧಿನಗರ ಕಟೌಟ್ ನಿಲ್ಬೇಕು ಅಂತೆಲ್ಲ ಆಸೆ ಪಟ್ಟಿದ್ವಿ. 16 ವರ್ಷ ಆದ್ಮೇಲೆ ಈಡೇರಿದೆ. ಬಟ್ ಒಂದು ಒಳ್ಳೆ ಸಿನಿಮಾದಿಂದ ಈಡೇರಿದೆ ಅನ್ನೋದು ತುಂಬಾ ಹೆಮ್ಮೆ ಇದೆ ಸರ್. ಥ್ಯಾಂಕ್ ಯು ಸರ್.